ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಭಾರತದ ಉಪರಾಷ್ಟ್ರಪತಿಯ ಚುನಾವಣೆಗಳು ನಾಡಿದ್ದು ನಡೀಬೇಕು. ಇನ್ನೆರಡು ದಿನಗಳ ನಂತರ ಅಂದರೆ 9ನೇ ತಾರೀಕು, ಸೆಪ್ಟೆಂಬರ್ 9ನೇ ತಾರೀಕು ಚುನಾವಣೆ ನಡೆಯುತ್ತೆ. ಅದರ ಹಿನ್ನೆಲೆಯಲ್ಲಿ BJPಗೆ ದೊಡ್ಡ ಸಂಖ್ಯೆಗಳಿದ್ದರೂ ಸಹ, ಸ್ಪಷ್ಟ ಬಹುಮತ ಇದ್ದರೂ ಸಹ ಅದಕ್ಕೆ ಧೈರ್ಯ ಸಾಲ್ತಾ ಇಲ್ಲ. NDAಗೆ ಧೈರ್ಯ ಸಾಲ್ತಿಲ್ಲ, ನರೇಂದ್ರ ಮೋದಿಗೆ ಧೈರ್ಯ ಸಾಲ್ತಿಲ್ಲ, ಅಮಿತ್ ಶಾಗೆ ಧೈರ್ಯ ಸಾಲ್ತಿಲ್ಲ. ಯಾಕೆಂದರೆ ಅದು ಗುಪ್ತ ಮತದಾನ. ಯಾರು ಯಾರಿಗೆ ವೋಟ್ ಹಾಕಿದ್ರು ಅಂತ ಯಾರಿಗೂ ಗೊತ್ತಾಗಲ್ಲ. ಆ ಸನ್ನಿವೇಶದಲ್ಲಿ ತಮ್ಮ NDA ಒಳಗಿರುವಂಥವರು ಒಂದಷ್ಟು ಜನ ಕ್ರಾಸ್ ವೋಟಿಂಗ್ ಮಾಡಬಹುದು ಅನ್ನುವಂತಹ ಭಯ ಮೋದಿ ಮತ್ತು ಅಮಿತ್ ಶಾ ಕಾಡ್ತಾ ಇದೆ. ಹಾಗಾಗಿ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅಂದರೆ ಅದರ ಭಾಗವಾಗಿ ಸಮಾಜವಾದಿ ಪಕ್ಷದ MP ಒಬ್ಬರಿಗೆ ಮಾಡಿರುವ ಫೋನ್ ಕಾಲ್ ಈಗ ವೈರಲ್ ಆಗ್ತಿದೆ. ಯಾರು ಮಾಡಿದ್ದು? ಅಮಿತ್ ಶಾ ಮಾಡಿರೋದು. ಸೊ ಆ ಫೋನ್ ಕಾಲ್ ಬರೀ 28-30 ಸೆಕೆಂಡ್ಗಳ ಫೋನ್ ಕಾಲಲ್ಲಿ ಏನಿದೆ ಅಂತ ಹೇಳ್ತೀನಿ. ಪ್ಲಸ್ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ನಂಬರ್ಸ್ ಏನಿದೆ, ಯಾರ್ಯಾರ ಹತ್ರ ಎಷ್ಟೆಷ್ಟು ನಂಬರ್ಸ್ ಇದೆ ಮತ್ತು ಯಾವ ಭಯ NDAಗೆ ಕಾಡ್ತಿದೆ, ಯಾರು ಕೈ ಕೊಡಬಹುದು ಅನ್ನುವಂತಹ ಭಯ ಕಾಡ್ತಿದೆ. ಕ್ರಾಸ್ ವೋಟಿಂಗ್ ಆದರೆ ಏನೆಲ್ಲ ಆಗಬಹುದು, ಅಭ್ಯರ್ಥಿಗಳು ಯಾರು, ಅದರ ಜೊತೆಗೆ ಮುಖ್ಯವಾಗಿ ಇದರಲ್ಲಿ NDA ಅಭ್ಯರ್ಥಿ ಗೆದ್ದರೂ ಸಹ ಒಂದೇ ಒಂದು ಓಟು ಕ್ರಾಸ್ ಆದರೂ ಸಹ NDAಯಿಂದ ಇಂಡಿಯಾ ಮೈತ್ರಿಕೂಟಕ್ಕೆ ಓಟು ಬಿದ್ದರೂ ಸಹ ಮೋದಿ ಸೀಟು ಶೇಕ್ ಆಗುತ್ತೆ. ಯಾಕೆ ಅಂತಲೂ ಹೇಳ್ತೀನಿ. ಮೊಟ್ಟ ಮೊದಲಿಗೆ ನಾವು ನೋಡಬೇಕಾಗಿರೋದು ಅಭ್ಯರ್ಥಿಗಳು ಯಾರ್ಯಾರು. NDA ಮೈತ್ರಿಕೂಟದಿಂದ CP ರಾಧಾಕೃಷ್ಣನ್, ತಮಿಳುನಾಡು ಮೂಲದ CP ರಾಧಾಕೃಷ್ಣನ್, RSS ಹಿನ್ನೆಲೆ ಹೇಳಬೇಕಾಗಿಲ್ಲ ನಿಮಗೆ. BJP ಕ್ಯಾಂಡಿಡೇಟ್ ಅಂದರೆ RSS ಹಿನ್ನೆಲೆ. ಈ ಕಡೆ ಇಂಡಿಯಾ ಮೈತ್ರಿಕೂಟದಿಂದ B ಸುದರ್ಶನ ರೆಡ್ಡಿ ಅನ್ನುವಂಥವರನ್ನು, ಈ ಹಿಂದಿನ ಅಖಂಡ ಆಂಧ್ರ ಏನಿತ್ತು ಅದರ ಹೈಕೋರ್ಟ್ನ ಜಡ್ಜ್ ಆಗಿದ್ದಂಥವರು, ಈಗ ತೆಲಂಗಾಣದಿಂದ ಬರ್ತಾರೆ. ಅವರು ತೆಲಂಗಾಣ ರಾಜ್ಯದಿಂದ ಬರ್ತಾರೆ. ತೆಲುಗು ಅನ್ನುವಂತಹ ಭಾವನಾತ್ಮಕ ನಂಟು ಇಲ್ಲಿದೆ. ಯಾಕೆಂದರೆ ಚಂದ್ರಬಾಬು ನಾಯ್ಡು ತೆಲುಗು NDAದ ಭಾಗವಾಗಿದ್ದಾರೆ. ಈಗ ಅವರು ತಮಿಳುನಾಡು ಮೂಲದ ತಮಿಳು ಅಭ್ಯರ್ಥಿ CP ರಾಧಾಕೃಷ್ಣನ್ ಅವರಿಗೆ ಓಟ್ ಹಾಕಬೇಕಾದ್ರೆ ಸ್ವಲ್ಪ ಹಿಂಜರಿಕೆ ಇದ್ದೇ ಇರುತ್ತೆ. ತೆಲುಗು ಅವರೇ ಒಬ್ಬ ವ್ಯಕ್ತಿ ಇರಬೇಕಾದ್ರೆ, ಈ ಹಿಂದೆ ಅಖಂಡ ಆಂಧ್ರದ ವ್ಯಕ್ತಿ ಇರಬೇಕಾದ್ರೆ, ಮತ್ತು ಚಂದ್ರಬಾಬು ನಾಯ್ಡು ಅವರಿಗೆ ಸಾಕಷ್ಟು ಸಂದರ್ಭಗಳಲ್ಲಿ ಹೆಲ್ಪ್ ಮಾಡಿರುವಂತಹ ವ್ಯಕ್ತಿ ಅವರು ಲಾಯರ್ ಆಗಿದ್ದಾಗ. ಯಾವ ರೀತಿ ಅಂದರೆ ಚಂದ್ರಬಾಬು ನಾಯ್ಡು ತಮ್ಮ ಮಾವ NT ರಾಮರಾವ್ ಅವರಿಗೆ ಬೆನ್ನಿಗೆ ಚೂರಿ ಹಾಕಿ ಬಂಡಾಯ ಎದ್ದು ಪಾರ್ಟಿಯನ್ನು ತಮಗೆ ಕಸ್ಕೊಂಡಾಗ, ಪಾರ್ಟಿ ಮತ್ತು ಪಾರ್ಟಿಯ ಚಿಹ್ನೆ ಚಂದ್ರಬಾಬು ನಾಯ್ಡು ಭಾಗ ಆಗೋದಕ್ಕೆ ಲೀಗಲ್ ಆಗಿ ದೊಡ್ಡ ಮಟ್ಟದಲ್ಲಿ ಸಪೋರ್ಟಿಗೆ ನಿಂತವರು ಈ ಸುದರ್ಶನ್ ರೆಡ್ಡಿ. ಅವರಿಗೆ ವೋಟ್ ಹಾಕದೆ NDA ಭಾಗವಾಗಿದ್ದೀನಿ ಅನ್ನೋ ಕಾರಣಕ್ಕೆ ರಾಧಾಕೃಷ್ಣನ್ ಅವರಿಗೆ ವೋಟ್ ಹಾಕಿದ್ರೆ ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಅವರನ್ನು ನೋಡಲಾಗುತ್ತೆ ಅನ್ನೋ ಭಯ ಚಂದ್ರಬಾಬು ನಾಯ್ಡು ಅವರಿಗಿರುತ್ತೆ. ಒಂದು ಕಡೆ ತೆಲುಗು ಅಭ್ಯರ್ಥಿ, ಇನ್ನೊಂದು ಕಡೆ ತಮಗೆ ಈ ಹಿಂದೆ ಲೀಗಲ್ ಆಗಿ ಸಪೋರ್ಟ್ ಮಾಡಿದಂತಹ ವ್ಯಕ್ತಿ, ಪಾರ್ಟಿನೇ ಕೈಗೆ ಬರುವಂತಹ ರೀತಿಯಲ್ಲಿ, ಪಾರ್ಟಿಯ ಚಿಹ್ನೆ ಕೈಗೆ ಬರುವ ರೀತಿಯಲ್ಲಿ ಹೆಲ್ಪ್ ಮಾಡಿದ್ದಂತಹ ವ್ಯಕ್ತಿ. ಆ ಎರಡು ಕಾರಣಗಳಿಗೆ ಚಂದ್ರಬಾಬು ನಾಯ್ಡುಗೆ ಈಗ ಇಬ್ಬಂದಿಯ ಪರಿಸ್ಥಿತಿ. NDA ಭಾಗವಾಗಿ NDA ಅಭ್ಯರ್ಥಿ ತಮಿಳುನಾಡು ಮೂಲದವರಿಗೆ ವೋಟ್ ಹಾಕಬೇಕಾ, NDA ಭಾಗವಾಗಿದ್ದರೂ ಸಹ ತೆಲುಗು ಅಸ್ಮಿತೆ ಅಂತ ಹೇಳಿ ನನಗೆ ಈ ಹಿಂದೆ ಸಹಾಯ ಮಾಡಿದ್ದಾರೆ ಅನ್ನೋದನ್ನು ನೆನೆಸ್ಕೊಂಡು ರಾಧಾಕೃಷ್ಣನ್ ಅಥವಾ ಈ ಸುದರ್ಶನ್ ರೆಡ್ಡಿ ಅವರಿಗೆ ವೋಟ್ ಹಾಕಬೇಕಾ, ಈ ಗೊಂದಲದಲ್ಲಿ ಚಂದ್ರಬಾಬು ನಾಯ್ಡು ಇದ್ದಾರೆ. ಆ ಕಾರಣಕ್ಕಾಗಿಯೇ ಮೋದಿಗೆ ಪುಕ ಅಂತಿರೋದು, ಅಮಿತ್ ಶಾಗೆ ಪುಕ ಅಂತಿರೋದು. ಅದೊಂದೇ ಕಾರಣ ಅಲ್ಲ ಅಮಿತ್ ಶಾಗೆ ಮೋದಿಗೆ ಭಯ ಇರೋದಕ್ಕೆ. 2 ತಿಂಗಳ ಹಿಂದೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅಂತಿದೆ ದೆಹಲಿಯಲ್ಲಿ, ಸಂಸದರ ಕ್ಲಬ್. ಅದು ಸಂಸದರೆಲ್ಲ ಮೆಂಬರ್ಸ್ ಆಗಿರ್ತಾರೆ. ಅಲ್ಲಿ ಎಲೆಕ್ಷನ್ ನಡೀತು. ಆ ಸಂದರ್ಭದಲ್ಲಿ ಅಲ್ಲಿ ರಾಜೀವ್ ಪ್ರತಾಪ್ ರೂಢಿ ಅನ್ನುವಂತಹ BJPಯ MP ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ರು. ಯಾಕೆಂದರೆ ಅಮಿತ್ ಶಾ ನೀನು ಬೇಡ, ಇನ್ನೊಬ್ಬರನ್ನ ನಿಲ್ಲಿಸ್ತಾ ಇದ್ದೀವಿ ನಾವು, ಸಂಜೀವ್ ಬಲ್ಯಾನ್ ಅನ್ನುವಂತಹ ವ್ಯಕ್ತಿ, ಅವರು BJPಯ MPನೇ, ಅವರನ್ನು ನಿಲ್ಲಿಸ್ತೀವಿ, ಅವರಿಗೆ ವೋಟ್ ಹಾಕಿ ನೀವು ಅಂತ ರಾಜೀವ್ ಪ್ರತಾಪ್ ರೂಢಿಗೆ ಹೇಳಿದ್ರೆ ರಾಜೀವ್ ಪ್ರತಾಪ್ ರೂಢಿ ಒಪ್ಪೋದಕ್ಕೆ ಸಿದ್ಧನೇ ಇಲ್ಲ, ನಾನೇ ಅಭ್ಯರ್ಥಿ ಅಂತ ನಿಂತ್ಕೊಂಡ್ಬಿಟ್ರೆ ಎಲೆಕ್ಷನ್ಗೆ. ಇಂಡಿಯಾ ಮೈತ್ರಿಕೂಟದವ್ರು ಏನು ಮಾಡಿದ್ರು, ತಮ್ಮ ಅಭ್ಯರ್ಥಿನ ಹಾಕಲೇ ಇಲ್ಲ, ಬಂಡಾಯ ಅಭ್ಯರ್ಥಿ ರಾಜೀವ್ ಪ್ರತಾಪ್ ರೂಢಿಗೆ ಸಪೋರ್ಟ್ ಅಂತ ಘೋಷಣೆ ಮಾಡಿದ್ರು. ಎಲೆಕ್ಷನ್ ಆಯಿತು, ಕ್ರಾಸ್ ವೋಟಿಂಗ್ ಆಯಿತು, ರಾಜೀವ್ ಪ್ರತಾಪ್ ರೂಢಿ ಗೆದ್ದು ಬಿಟ್ರು.
ಇಂಡಿಯಾ ಮೈತ್ರಿಕೂಟ ಎನ್ ಡಿ ಎ ಮೈತ್ರಿಕೂಟವನ್ನು ಸೋಲಿಸಿ ಎಲೆಕ್ಷನಲ್ಲಿ ಗೆದ್ದು ಬಿಡ್ತು ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ. ಆ ಭಯ, ಅದೇ ಸನ್ನಿವೇಶ, ಅದೇ ರೀತಿ ಗುಪ್ತ ಮತದಾನ ಉಪರಾಷ್ಟ್ರಪತಿ ಚುನಾವಣೆಯಲ್ಲೂ ಇರೋದು. ಯಾರಿಗೂ ಗೊತ್ತಾಗಲ್ಲ ಯಾರು ಯಾರಿಗೆ ವೋಟ್ ಹಾಕಿದ್ರು ಅಂತ. ಅವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ವೋಟ್ ಹಾಕ್ಬೋದು. ಹಾಗಿದ್ದಾಗ ತೆಲುಗು ದೇಶಂ ಪಕ್ಷದ ಎಂಪಿಗಳು ತೆಲುಗು ಅಸ್ಮಿತೆಯ ಹೆಸರಿನಲ್ಲಿ ಚಂದ್ರಬಾಬು ನಾಯ್ಡುಗೆ ಸಹಾಯ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸುದರ್ಶನ್ ರೆಡ್ಡಿಗೆ ವೋಟ್ ಹಾಕ್ಬಿಡ್ತಾರಾ, ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗೆ ವೋಟ್ ಹಾಕ್ಬಿಡ್ತಾರ ಅನ್ನುವ ಭಯ ಮೋದಿ ಮತ್ತು ಅಮಿತ್ ಶಾಗೆ ಕಾಡ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಎನ್ ಡಿ ಎ ಈಗ ಪ್ರಯತ್ನ ಮಾಡ್ತಿದೆ. ಸ್ವತಃ ಅಮಿತ್ ಶಾ ಅಖಾಡಕ್ಕೆ ಇಳಿದಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಸಮಾಜವಾದಿ ಪಕ್ಷದ ಎಂ ಪಿ ಅವರಿಗೆ ಫೋನ್ ಮಾಡಿದ್ದಾರೆ, ರಾಜೀವ್ ರಾಯ್ ಅನ್ನುವಂಥವ್ರಿಗೆ. ಅವರಿಗೆ ಒಂದು ನೆಪ ಏನು, ಅವರ ಬರ್ತ್ಡೇ ಇತ್ತು ಅಂತ ಫೋನ್ ಮಾಡಿದ್ದಾರೆ. ಆ ಫೋನ್ ಕಾಲ್ ಈಗ ವೈರಲ್ ಆಗ್ತಿದೆ. ಫೋನಲ್ಲಿ ಅಮಿತ್ ಶಾ ಎರಡೇ ಮಾತಾಡಿರೋದು. ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ, ಎಷ್ಟು ವರ್ಷದವರಾಗಿದ್ದೀರಿ ಅಂತ ಕೇಳಿದ್ದಾರೆ. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ರಾಜೀವ್ ರಾಯ್. ಆದರೆ ಅದರ ಜೊತೆಗೆ ರಾಜೀವ್ ರಾಯ್ ಇನ್ನೊಂದು ಸೆಂಟೆನ್ಸನ್ನು ಹೇಳಿದ್ದಾರೆ. ಅದು ಈಗ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿರೋದು. ಅಮಿತ್ ಶಾ ಗಾಳ ಹಾಕ್ತಿದ್ದಾರಾ ವಿಪಕ್ಷದ ಸಂಸದರಿಗೆ ಅಂತ. ಏನು ಅಂದರೆ ರಾಜೀವ್ ರಾಯ್ ಹೇಳಿದ್ದು, ದೆಹಲಿಗೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ಈ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ? ಉಪರಾಷ್ಟ್ರಪತಿ ಚುನಾವಣೆಗಳು 2 ದಿನ ಇರುವಂತಹ ಸಂದರ್ಭದಲ್ಲಿ ದೆಹಲಿಗೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಇಂಡಿಯಾ ಮೈತ್ರಿಕೂಟದ MP ಅಮಿತ್ ಶಾಗೆ ಹೇಳೋದಾದರೆ ಅದರ ಅರ್ಥ ಏನು? ಸೊ ಅಮಿತ್ ಶಾ ಈ ಒಂದು ಚುನಾವಣೆಯಲ್ಲಿ ಹೆದರ್ಕೊಂಡಿದ್ದಾರೆ. ನಂಬರ್ಸ್ ನೋಡಿ, ಅವರು ವಿಪಕ್ಷದ ಕ್ಯಾಂಡಿಡೇಟ್ಗಳಿಗೆ ಅಥವಾ ವಿಪಕ್ಷದ ಸಂಸದರಿಗೆ ಫೋನ್ ಮಾಡೋ ಅವಶ್ಯಕತೆನೇ ಇಲ್ಲ. ಏನಿದೆ ನಂಬರ್ಸು ಎನ್ ಡಿ ಎ ಹತ್ರ? ರಾಜ್ಯಸಭಾ ಮತ್ತು ಲೋಕಸಭಾದ ಎಂಪಿಗಳು ವೋಟ್ ಹಾಕ್ಬೋದು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ. ಲೋಕಸಭೆಯಲ್ಲಿ 293 ಜನ ಇದ್ದಾರೆ ಬಿಜೆಪಿ ಮತ್ತು ಎನ್ ಡಿ ಎ. 130 ಜನ ರಾಜ್ಯಸಭೆಯಲ್ಲಿದ್ದಾರೆ. ಸೊ 423 ಜನ ಅಲ್ಲೇ ಇದ್ದಾರೆ. ಟೋಟಲ್ 782 ವೋಟ್ಗಳು ಇರೋದು, 782. ಆದರೆ ಇಂಡಿಯಾ ಮೈತ್ರಿಕೂಟದಲ್ಲಿರುವಂತಹ ಸಂಖ್ಯೆಗಳು ಎಷ್ಟು ಗೊತ್ತಾ? ಕೇವಲ 237 ಲೋಕಸಭೆ, 87 ಇಂಡಿಯಾ ಮೈತ್ರಿಕೂಟದಲ್ಲಿರುವಂತಹ ರಾಜ್ಯಸಭಾ ಮೆಂಬರ್ಸು. ಸೊ ಟೋಟಲ್ 324 ಆಗುತ್ತೆ. 423ರಲ್ಲಿ 324ಲ್ಲಿ 90+ ಇವರಿಗೆ ಅಧಿಕ ವೋಟುಗಳಿದ್ದಾವೆ ಎನ್ ಡಿ ಎಗೆ. ಉಪರಾಷ್ಟ್ರಪತಿ ಚುನಾವಣೆ ಈಸಿಯಾಗಿ ಗೆದ್ದು ಬಿಡ್ಬೋದು. ಆದರೆ ಅಲ್ಲಿ 2 ಸಿಕ್ಕಲಿದೆ. ಒಂದು, ನಾನು ಹೇಳದಂಗೆ ಚಂದ್ರಬಾಬು ನಾಯ್ಡು ಯಾವ ಕಡೆ ವಾಲ್ಬಿಟ್ರೆ ಗುಪ್ತ ಮತದಾನ ಆಗಿರೋದ್ರಿಂದ ಗೊತ್ತೂ ಆಗಲ್ಲ. ಚಂದ್ರಬಾಬು ನಾಯ್ಡು ಸುಮ್ಮನೆ ಹೇಳ್ಬೋದು, ಇಲ್ಲ ನಾವು ಎನ್ ಡಿ ಎಗೆ ವೋಟ್ ಹಾಕಿದ್ದು ಅಂತ. ಆದರೆ ಆ ಕಡೆಗೆ ಹಾಕಿಸ್ಬಿಡ್ಬೋದು. ತೆಲುಗು ಅಸ್ಮಿತೆ ಮತ್ತು ತನಗೆ ಸಹಾಯ ಮಾಡಿದಂತಹ ಸುದರ್ಶನ್ ರೆಡ್ಡಿ ವ್ಯಕ್ತಿ ಆ ಕಡೆ ಇರೋದ್ರಿಂದ. ಇನ್ನೊಂದು, ಮೋದಿ ಅವರಿಗೆ ಸ್ಪಷ್ಟ ಬಹುಮತ ಇಲ್ಲ ಲೋಕಸಭೆಯಲ್ಲಿ, ಇವರ ಸಪೋರ್ಟಲ್ಲಿರೋದು. ಅದು ಮೊದಲೇ ಅಲುಗಾಡ್ತಿದೆ. ಬಿಹಾರದ ಚುನಾವಣೆ ಸೋತರೆ ಕುರ್ಚಿ ಹೋಗುವಂತಹ ಭಯ ಕಾಡ್ತಿದೆ. ಆ ಸನ್ನಿವೇಶದಲ್ಲಿ ಯಾರಾದರೂ ಕ್ರಾಸ್ ವೋಟಿಂಗ್, ಒಂದೇ ಒಂದು ಎನ್ ಡಿ ಎ ಮತ ಇಂಡಿಯಾ ಮೈತ್ರಿಕೂಟದ ಕಡೆ ಕ್ರಾಸ್ ವೋಟ್ ಆಗಿಬಿಟ್ರೆ ಮೋದಿಯ ಬಗ್ಗೆ, ಅಮಿತ್ ಶಾ ಬಗ್ಗೆ ಇರುವಂತಹ ಭಯ ಹೋಯ್ತು ಅಂತ ಅರ್ಥ. ಅಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ರೆ ಒಪ್ಪಿತಪ್ಪಿ ಕ್ರಾಸ್ ವೋಟಿಂಗ್ಗಳಾಗಿ ಮೋದಿ ಸರ್ಕಾರ ಬೀಳಬಹುದಾದಂತಹ ಸಾಧ್ಯತೆಗಳು ಇದಾವೆ ಅಂತ ಅರ್ಥ. ಅದರಲ್ಲೂ ಬಿಹಾರ ಚುನಾವಣೆಯ ನಂತರ ಚಂದ್ರಬಾಬು ನಾಯ್ಡು ಕೈ ಕೊಟ್ಟರೆ, ನಿತೀಶ್ ಕುಮಾರ್ ಕೈ ಕೊಟ್ಟರೆ ಮುಗೀತು ಕತೆ ಮೋದಿದು. ಆ ಭಯ ಹಾಗೆ ಮೇಂಟೈನ್ ಮಾಡಬೇಕು. ಇಲ್ಲ ನನ್ನ ಸರ್ಕಾರ ಸುಭದ್ರವಾಗಿದೆ ಅಂತ ತೋರಿಸ್ಕೋಬೇಕು ಅಂದರೆ ಒಂದೇ ಒಂದು ವೋಟು ಕೂಡ ಕ್ರಾಸ್ ವೋಟ್ ಆಗಬಾರ್ದು. ಈಗ ಎನ್ ಡಿ ಎಗೆ ಸೋಲು ಗೆಲುವಿನ ಪ್ರಶ್ನೆಯಲ್ಲಿ ಬರೋದಿಲ್ಲ. ಎನ್ ಡಿ ಎ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆಗಳೇ ಹೆಚ್ಚು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ. ಆದರೆ ಅಂತರ ಎಷ್ಟಿರುತ್ತೆ? ಎನ್ ಡಿ ಎ ಸದಸ್ಯರು, ಎನ್ ಡಿ ಎ ಸಂಸದರು ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗೆ ವೋಟ್ ಹಾಕಿಬಿಡ್ತಾರಾ? ಹಾಕಿಬಿಟ್ರೆ ಮುಗೀತು ಕತೆ ಮೋದಿದು. ಭಯ ಶುರುವಾಗ್ಬಿಡುತ್ತೆ. ಇನ್ನು ಯಾರು ಯಾವಾಗ ಜಾರು ಬಿಡ್ತಾರೆ ತಮ್ಮಿಂದ ಅನ್ನುವಂಥ ಭಯ ಶುರುವಾಗುತ್ತೆ. ಆ ಕಾರಣಕ್ಕೆ ಅಮಿತ್ ಶಾ ಅಖಾಡಕ್ಕೆ ಇಳಿದಿರೋದು. ಯಾವುದೇ ಕಾರಣಕ್ಕೂ ಸಹ ಇನ್ನೂ ವಿಪಕ್ಷದ ಓಟುಗಳು ನಮಗೆ ಬರಬೇಕೆ ಹೊರತು ನಮ್ಮ ಓಟುಗಳು ಯಾವುದು ಕ್ರಾಸ್ ವೋಟ್ ಆಗಬಾರ್ದು ಅಂತ ಒದ್ದಾಡ್ತಾ ಇದ್ದಾರೆ. ಇದಿಷ್ಟು ಉಪರಾಷ್ಟ್ರಪತಿ ಚುನಾವಣೆಯ ಕುರಿತಾಗಿ ಈಗ ನಡೀತಿರುವಂತಹ ದೊಡ್ಡ ಬೆಳವಣಿಗೆ. ಅದರಲ್ಲೂ ವಿಶೇಷವಾಗಿ ಅಮಿತ್ ಶಾ SP ಸಮಾಜವಾದಿ ಪಕ್ಷದ MPಗೆ ಫೋನ್ ಮಾಡಿರೋದು ಎಲ್ಲ ಕಡೆ ವೈರಲ್ ಆಗ್ತಿದೆ. ಸೊ ನೋಡೋಣ, 9ನೇ ತಾರೀಕು ಚುನಾವಣೆ. ಅವತ್ತು ಸಂಜೆಗೆ, ರಾತ್ರಿಗೇನೆ ಚುನಾವಣೆ ಮುಗಿದ ತಕ್ಷಣ ಕೌಂಟಿಂಗ್ ಆಗುತ್ತೆ. ಅದೇನು 700 ಚಿಲ್ಲರೆ ಓಟು
ಹೆಚ್ಚಿಗೆ ಸಮಯ ಏನು ತಗೊಳ್ಳೋದಿಲ್ಲ, ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಕ್ರಾಸ್ ವೋಟ್ ಎಷ್ಟಾಗಿದೆ, ಆಗಿದೆಯಾ ಇಲ್ವಾ ಅಂತ. ಕ್ರಾಸ್ ವೋಟ್ ಆದರೆ ಮಾತ್ರ ನಾನು ಹೇಳ್ದಂಗೆ ಬಿ ಜೆ ಪಿಗೆ ದೊಡ್ಡ ಮುಖಭಂಗ, ಮೋದಿಯವರಿಗೆ ದೊಡ್ಡ ಮುಖಭಂಗ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.